ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥ ಅನುಮಾನ ಇತ್ತು. ಅನುಮಾನ ಮೂಡೋ ರೀತಿನೇ ದೇವೇಗೌಡರು ಮಾತನಾಡಿದ್ರು. ಆದರೆ ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ತುಮಕೂರು ಕ್ಷೇತ್ರದಿಂದಲೇ ದೇವೇಗೌಡರ ಸ್ಪರ್ಧೆ ಖಚಿತ. ಮುಂದಿನ ವಾರ ದೇವೇಗೌಡರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಅಂತಕ್ಕಂಥ ಅಧಿಕೃತ ಸುದ್ದಿ ಇವಾಗ ಬರ್ತಾ ಇದೆ. ಘೋಷಣೆ ಒಂದೇ ಬಾಕಿ ಉಳಿದಿದೆ. ಆದರೆ ಬೆಂಗಳೂರು ಉತ್ತರದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ. ಅದು ಕೂಡ JDSನ ಕೈಯಲ್ಲೇ ಇದೆ. ಫಾರೂಕ್ ಅಥವಾ ಜಫರುಲ್ಲಾ ಖಾನ್ಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ. ಬೆಂಗಳೂರು ಉತ್ತರದಿಂದ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತವಾಗ್ತಾ ಇದೆ. ದೇವೇಗೌಡರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡ್ತಾ, ಚುನಾವಣೆಗೆ ನಾನು ನಿಲ್ಲಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಇನ್ನೂ ಡಿಸೈಡ್ ಮಾಡಲಿಲ್ಲ. ಎಲ್ಲರೂ ಕೂತು ತೀರ್ಮಾನವನ್ನ ಮಾಡ್ತೀವಿ. ನನ್ನ ಅಗತ್ಯ ಸಂಸತ್ತಿಗೆ ಇದೆಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ನಾನು ಕಳೆದ ಬಾರಿ ಭಾಷಣ ಮಾಡಿದಾಗಲೇ ಇದೇ ನನ್ನ ಕೊನೆ ಭಾಷಣ ಅಂತ ಸಂಸತ್ತಲ್ಲಿ ಹೇಳ್ಬಿಟ್ಟಿದ್ದೀನಿ ಅಂತ ಮಾತನಾಡಿದ್ರು. ಅಂದರೆ ಅಲ್ಲಿಗೆ ಚುನಾವಣಾ ರಾಜಕೀಯದಿಂದ ದೇವೇಗೌಡರು ಹಿಂದೆ ಸರಿತಾರ ಅಂತ. ಆದರೆ ಈಗ ಅಧಿಕೃತವಾಗಿ ಅವರು ಚುನಾವಣೆ ನಿಲ್ತಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಶ್ರೀನಿವಾಸ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಶ್ರೀನಿವಾಸ್, ಈಗಿನ ಸುದ್ದಿಗೋಷ್ಠಿಯಲ್ಲಿ ತಾನೇ ಈಗಷ್ಟೇ ದೇವೇಗೌಡರು ಅನುಮಾನದಿಂದ ಮಾತನಾಡಿದ್ರು ನಿಲ್ಲೋದ್ರ ಬಗ್ಗೆ ಚುನಾವಣೆಗೆ. ಬಟ್ ಈಗ ಅಧಿಕೃತ ಆಯ್ತಾ ತುಮಕೂರಿನಿಂದ ಸ್ಪರ್ಧೆ ಅಂತ? ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಓಕೆ ಶ್ರೀನಿವಾಸ್, ನನ್ನ ಧ್ವನಿ ಕೇಳ್ತಾ ಇಲ್ಲ ಅಂತ ಭಾವಿಸ್ತೀನಿ. ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋಣ. ಈಗ ಕೆಲವೇ ಹೊತ್ತಿಗೆ ಮುಂಚೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡರ ಚುನಾವಣೆಯ ಸ್ಪರ್ಧೆ ಬಗ್ಗೆ ಸ್ವಲ್ಪ ಅನುಮಾನಾಸ್ಪದವಾಗಿ ಮಾತನಾಡಿದ್ರು. ಬಟ್ ಕಂಪ್ಲೀಟ್ ಆಗಿ ಇಲ್ಲವೇ ಇಲ್ಲ ಅಂತ ಅವ್ರೇನು ಹೇಳಿರಲಿಲ್ಲ. ಅಂದರೆ ಇನ್ನೂ ಅನುಮಾನ ಇದೆ, ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೊಂದೆರಡು ದಿನದಲ್ಲಿ ತೀರ್ಮಾನ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ದೇವೇಗೌಡರು ಕೊನೆಗೂ ಚುನಾವಣೆಗೆ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನನಗೆ ಉತ್ಸಾಹ ಇದೆ ಅಂತ ಹೇಳಿದ್ರು. ಆ ಉತ್ಸಾಹದಿಂದಲೇ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಕೂಡ ತುಮಕೂರಿನಿಂದ. ಮುಂದಿನ ವಾರ ದೇವೇಗೌಡರು ತುಮಕೂರಿನಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರಂತೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಶ್ರೀನಿವಾಸ್, ದೇವೇಗೌಡರು ಅನುಮಾನಾಸ್ಪದವಾಗಿ ಈಗಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಸ್ಪರ್ಧೆ ಬಗ್ಗೆ. ಆದರೆ ಈಗ ಖಚಿತ ಆಯ್ತಾ ಅಂತ? ಅರವಿಂದ್, ಬಹುತೇಕ ದೇವೇಗೌಡರು ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕಗ್ಗಂಟಾಗಿರುವಂಥದ್ದು. ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ದೇವೇಗೌಡರು ಮಾತನಾಡಿರುವಂಥದ್ದು, ನಾನು ಸ್ವತಂತ್ರನಾಗಿದ್ದೇನೆ, ಆ ಒಂದು ಚಿಕ್ಕ ಸ್ವಾತಂತ್ರ್ಯವೂ ಕೂಡ ನನಗೆ ಇದೆ, ನಾನು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು, ನನ್ನ ಸ್ಪರ್ಧೆ ಅವಶ್ಯಕತೆ ಇದೆಯಾ ದೆಹಲಿ ಮಟ್ಟದಲ್ಲಿ ಅನ್ನುವಂತಹ ಯೋಚನೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಸೊ ಹಾಗಾಗಿ ಆದಷ್ಟು ಬೇಗ ನಾನು ನನ್ನ ಸ್ಪರ್ಧೆಯ ಬಗ್ಗೆ ಅಂತಿಮವಾಗಿ ನಿರ್ಧಾರವನ್ನ ಮಾಡ್ತೀನಿ. ಅದು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಎಲ್ಲರೂ ಕೂಡ ಕೂತು ನನ್ನ ಸ್ಪರ್ಧೆಯನ್ನ ಯಾವ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಫೈನಲ್ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನ ದೇವೇಗೌಡರು ಹೇಳಿರುವಂತದ್ದು. ಅರವಿಂದ್, ಓಕೆ, ಅಂದ್ರೆ ಇವಾಗ ತುಮಕೂರಿನಿಂದ ಮುಂದಿನ ವಾರ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ತುಮಕೂರೇ ಫೈನಲ್ ಅಂತಕ್ಕಂಥದ್ದು ಅಧಿಕೃತವಾಗಿ JDS ಮೂಲಗಳೇನಾದ್ರೂ ಹೇಳ್ತಾ ಇದೆಯಾ ಶ್ರೀನಿವಾಸ್? ಅರವಿಂದ್, ಹೌದು. JDS ಮೂಲಗಳು ಬೆಳಗ್ಗೆಯಿಂದನೂ ಕೂಡ ಇದನ್ನ ಕನ್ಫರ್ಮ್ ಮಾಡಿರುವಂತದ್ದು. ದೇವೇಗೌಡರು ಬೆಂಗಳೂರು ಉತ್ತರದಿಂದ ನಿಂತ್ಕೊಂಡ್ರೆ ಒಂದು ರೀತಿಯಾದಂತಹ ಅನುಮಾನಗಳು ಕಾಡ್ತಿರುವಂತದ್ದು. ಬಹಿರಂಗವಾಗಿ ನಾವು ಒಟ್ಟಿಗೆ ಹೋಗ್ತೀವಿ ಅನ್ನೋಂಥ ವಿಚಾರ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಕೈ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತುಮಕೂರು ಸೇಫ್ ಅನ್ನುವಂತಹ ಒಂದು ನಿರ್ಧಾರವನ್ನ ದೇವೇಗೌಡರು ಮಾಡಿದ್ದಾರೆ. ಹಾಗಾಗಿ ಬಹುತೇಕ ದೇವೇಗೌಡರು ತುಮಕೂರಿನಿಂದನೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಖಚಿತವಾಗಿರುವಂತದ್ದು. ಬಹುಶಃ ಇನ್ನೆರಡು ಮೂರು ದಿನಗಳಲ್ಲಿ ಇದು ಘೋಷಣೆಯಾಗಿ ಅಂತಿಮವಾಗಿ ತುಮಕೂರಿನಿಂದ ದೇವೇಗೌಡರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಸ್ಪಷ್ಟವಾಗಿರುವಂತದ್ದು. ಒಂದು ವೇಳೆ ತುಮಕೂರಿನಿಂದನೇ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ಡಿಸೈಡ್ ಆಗ್ಬಿಟ್ಟಿದ್ರೆ ಶ್ರೀನಿವಾಸ್, ಅದನ್ನ ಬಹಿರಂಗವಾಗಿ ಹೇಳ್ಕೊಳಕ್ಕೇನು ಹೇಳ್ಬೋದಾಗಿತ್ತಲ್ಲ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ, ಮುಚ್ಚುಮರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ? ಅರವಿಂದ್, ಒಂದು ವಿಚಾರ ಏನಂತಂದ್ರೆ ಈಗ ಅಲ್ಲಿ ಹಾಲಿ ಸಂಸದರು ಮುದ್ದನ್ಮೇಗೌಡರು ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಕಾಂಗ್ರೆಸ್ನ ಏನು ಚುನಾವಣಾ ಸಮಿತಿ, ರಾಜ್ಯದ ಚುನಾವಣಾ ಸಮಿತಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಹಾಲಿ ಕ್ಷೇತ್ರಗಳನ್ನ ಬಿಟ್ಟು ಕೊಡಬಾರದು ಅನ್ನುವಂತಹ ಮಾತುಕತೆಗಳಾಗಿತ್ತು. ಸೊ ಅಂತಿಮವಾಗಿ JDSಗೆ ಈ ಒಂದು ತುಮಕೂರನ್ನ ಬಿಟ್ಕೊಟ್ರು. ಮತ್ತೆ ಮೈಸೂರು ಕೂಡ ಕೇಳ್ತಿದ್ರು JDSನವರು ಅನ್ನೋಂಥದ್ದು. ಸಿದ್ದರಾಮಯ್ಯನವರು ಹಠ ಹಿಡಿದು ಮೈಸೂರನ್ನ ತಮ್ಮಲ್ಲೇ ತಾವು ಉಳಿಸ್ಕೊಂಡಿದ್ದಾರೆ. ಈಗ ಅದಕ್ಕೆ ಪರ್ಯಾಯವಾಗಿ ತುಮಕೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಿರುವಂತಹ ವಿಚಾರ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ.
ಹಾಗಾಗಿ ಒಂದ್ ವೇಳೆ ಇಲ್ಲಿ ನಾನು ಸ್ಪರ್ಧೆ ಮಾಡಬೇಕಾದ್ರೆ ಕಾಂಗ್ರೆಸ್ ಮುಖಂಡರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅನ್ನುವಂಥದ್ದು, ಪ್ರಮುಖವಾಗಿ ಪರಮೇಶ್ವರ್ ಅವರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಅವರ ಜೊತೆಯಾಗಿ ನಾನು ಒಟ್ಟಿಗೆ ಹೋದಾಗ ಮಾತ್ರ ನನಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ದೇವೇಗೌಡರಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಪರಮೇಶ್ವರವನ್ನು ಕೂಡ ಮನವೊಲಿಸುವಂತಹ ಕೆಲಸವನ್ನು ಕೂಡ ದೇವೇಗೌಡರು ಮಾಡಬೇಕಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಬಹಿರಂಗವಾಗಿ ಅದನ್ನ ಹೇಳಿಲ್ಲ, ಅಂತಿಮವಾಗಿ ಇಂದು ಅಥವಾ ನಾಳೆ ಅವರ ಜೊತೆ ಮಾತುಕತೆಯನ್ನು ಮಾಡಿ ಅವರ ಮನವನ್ನು ಹೋಲಿಸಿ ಅಥವಾ ಮುದ್ದನ್ಮೇಗೌಡರಿಗೆ ಬೇರೆ ರೀತಿಯಾಗಿ ಯಾವುದಾದ್ರೂ ರೀತಿಯಾಗಿ ಸ್ಥಾನಮಾನನ ಕೊಟ್ಟು ಅದಾದ ನಂತರ ಮಾತುಕತೆ ಬಂದ ನಂತರ ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತು ಬಹಿರಂಗವಾಗಿ ನಾನು ಎಲ್ಲಿ ಸ್ಪರ್ಧೆ ಮಾಡ್ತೀನಿ, ಅದು ತುಮಕೂರಿನಲ್ಲೇ ಮಾಡ್ತೀನಿ ಅನ್ನೋ ವಿಚಾರಗಳನ್ನ ದೇವೇಗೌಡರು ಹೇಳಿಲ್ಲ. ಸೊ ಹಾಗಾಗಿ ಪರಮೇಶ್ವರ ಜೊತೆ ಮಾತುಕತೆಯನ್ನು ಮಾಡಿ ಅಲ್ಲಿನ ಕಾಂಗ್ರೆಸ್ ಮುಖಂಡರನ್ನು ಕೂಡ ಮಾತುಕತೆಯನ್ನು ಮಾಡಿ ಮನವೊಲಿಸಿ, ಪಕ್ಷದಲ್ಲೂ ಕೂಡ ಮನವೊಲಿಸಿ ಅಂತಿಮವಾಗಿ ತುಮಕೂರಿನಿಂದ ಸ್ಪರ್ಧೆ ಮಾಡುವಂತಹದ್ದು. ಅರವಿಂದ್, ಶ್ರೀನಿವಾಸ್, ಇವತ್ತಿನ ಜಂಟಿ ಸುದ್ದಿಗೋಷ್ಠಿಯ ಹೈಲೈಟ್ ಏನಂದ್ರೆ ಎಲ್ಲ ನಾಯಕರು ಪದೇ ಪದೇ ಮಾತಿಗೂ ನಾವು ಒಗ್ಗಟ್ಟಾಗಿದ್ದೀವಿ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ದೇವೇಗೌಡರು ಒಂದು ವೇಳೆ ತುಮಕೂರಿನಲ್ಲಿ ನಿಲ್ಲೋದು ಅಧಿಕೃತ ಆದರೆ ಅಲ್ಲಿಗೆ ಬೆಂಗಳೂರು ಉತ್ತರ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಂಗಾಗುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನ ಶಿಷ್ಯಂದ್ರನ್ನ ಅನುಮಾನಿಸ್ದಂಗೆ ಆಗಲ್ವಾ ದೇವೇಗೌಡರು? ಏನ್ ಮೆಸೇಜ್ ಕೊಟ್ಟಂಗಾಗುತ್ತೆ ಇವರು ತುಮಕೂರಿಂದ ಸ್ಪರ್ಧೆ ಮಾಡಿದ್ರೆ ಹಾಗಾದ್ರೆ? ಅರವಿಂದ್, ಹೌದು, ಈ ಒಂದು ವಿಚಾರವೇ ಈಗ ದೊಡ್ಡ ಚರ್ಚೆ ಆಗ್ತಿರುವಂತದ್ದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ಉತ್ತರದಿಂದ ದೇವೇಗೌಡರು ನಿಂತ್ಕೊಳ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು. ಆದ್ರೆ ಕೊನೆಗಳಿಗೆಯಲ್ಲಿ ಬೆಂಗಳೂರು ಉತ್ತರ ಸೇಫ್ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದೇವೇಗೌಡರು ತುಮಕೂರು ಕೂಡ ಮುಖ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಎಲ್ಲಾ ನಾಯಕರು ನಾವು ಒಟ್ಟಾಗೆ ಇದ್ದೇವೆ, ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನು ಇಟ್ಕೊಂಡು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕಾರ್ಯಕರ್ತರಿಗೂ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾವು ಒಟ್ಟಾಗಿ ಎದುರಿಸಬೇಕು, ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಗುರಿ ಅನ್ನುವ ಮೂಲಕ ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಂಟಿ ಸುದ್ದಿಗೋಷ್ಠಿಯನ್ನ ಎಲ್ಲಾ ನಾಯಕರು ಮಾಡಿದ್ರು. ಅಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಏನು ಜಪಿಸುತ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಇವರು ಹೇಳ್ಕೊಂಡ್ರು ಕೂಡ ಸ್ಥಳೀಯವಾಗಿ ಕಾರ್ಯಕರ್ತರು ಮತ್ತೆ ಮುಖಂಡರು ಒಟ್ಟಿಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಇರುವಂತಹ ಗೊಂದಲ. ಸೊ ಹಾಗಾಗಿನೇ ಅನಿವಾರ್ಯವಾಗಿ ದೇವೇಗೌಡರು ಸ್ಪರ್ಧೆಯನ್ನ ತುಮಕೂರಿಂದ ಮಾಡಿದ್ರು ಕೂಡ ಉತ್ತರದಲ್ಲಿ ಈ ರೀತಿಯಾದಂತಹ ರೆಬಲ್ ಆದ್ರೆ ಮತ್ತೆ ಅದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಒಗ್ಗಟ್ಟು ಸಮ್ಮಿಶ್ರ ಸರ್ಕಾರದ ಮೇಲೆ ಮತ್ತೆ ಈ ಸೀಟ್ಗಳ ಮೇಲೆ ಒಂದಿಷ್ಟು ಅನುಮಾನದ ಛಾಯೆಗಳು ಮೂಡಬಹುದು, ಕಾರ್ಯಕರ್ತರ ಮಟ್ಟದಲ್ಲಿ ಗೊಂದಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನ ಕೂತು ನಾವು ಪರಿಹಾರ ಮಾಡ್ತೀವಿ ಅಂತ ವಿಚಾರಗಳನ್ನ ದೇವೇಗೌಡರು ಮುಂದಿಟ್ಟಿರುವಂತದ್ದು. ಅರವಿಂದ್, ಕಳೆದ ಹಲವಾರು ದಿನಗಳಿಂದ ಬೆಂಗಳೂರು ಉತ್ತರದ ಬಗ್ಗೆ ಬರ್ತಾ ಇರೋ ಮಾತು ದೇವೇಗೌಡರಿಗೆ ಅದು ಸೇಫ್ ಅಲ್ಲ. ಯಾಕೆಂದ್ರೆ 5 ಜನ ಕಾಂಗ್ರೆಸ್ನ MLA-ಗಳಿದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯನವ್ರ ಶಿಷ್ಯರಿದ್ದಾರೆ, ಚಾಮುಂಡೇಶ್ವರಿ ಸೋಲಿಗೆ ಸೇಡ್ ತೀರಿಸ್ಕೊಂಡ್ಬಿಡ್ತಾರೆ ಅಂತ ತಾನೆ ಇವರು ಇಷ್ಟೊಂದು ಒಗ್ಗಟ್ಟು ಪ್ರದರ್ಶನ ಮಾಡ್ತಿರೋರು. ಕಮಾನ್, ನಾವೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ, ಬೆಂಗಳೂರು ಉತ್ತರದಿಂದಲೇ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ, ನಾವೆಲ್ಲ ಸೇರಿಸಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಸಾರ್ತಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಅಂತ ಅನ್ಸುತ್ತಲ್ವಾ? ಅರವಿಂದ್, ಹೌದು, ಖಂಡಿತವಾಗ್ಲೂ ನಿಮ್ಮ ಮಾತು ಸತ್ಯ. ಯಾಕಂತಂದ್ರೆ ಬಹಿರಂಗವಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸೇರುವಂತಹ ಸೋಮಶೇಖರ್ ಅವರು ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ಅದಾದ ನಂತರವೇ ನಾವು JDS ನ ಅಭ್ಯರ್ಥಿಗೆ ಬೆಂಬಲನ ಕೊಡ್ತೀವಿ ಅನ್ನೋದನ್ನ ಬಹಿರಂಗವಾಗಿ ಸೋಮಶೇಖರ್ ಅವರು ಹೇಳಿದ್ರು. ಎಲ್ಲ ಒಂದ್ ಕಡೆ ಇದು ಕೂಡ ದೇವೇಗೌಡರ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ 8 ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಕ್ಷೇತ್ರದ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಿದ್ದಾರೆ, 2ರಲ್ಲಿ JDS ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಶಾಸಕರೇನಾದ್ರೂ ಒಳಗಡೆನೆ ಉಲ್ಟಾ ಮಾಡಿದ್ರೆ ಅದು ನನ್ನ ಸೋಲಿಗೆ ಕಾರಣ ಆಗ್ಬೋದು ಅನ್ನೋಂಥದ್ದು. ಹೆಚ್ಚು ಸಂಖ್ಯೆಯಲ್ಲಿ ಒಕ್ಕಲಿಗರ ಮತ ಇದ್ರು ಕೂಡ ಸ್ಥಳೀಯ ಶಾಸಕರ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದ್ ವೇಳೆ ಕಾಂಗ್ರೆಸ್ನ ಶಾಸಕರು ಉಲ್ಟಾ ಹೊಡೆದ್ರೆ ಅದು ನನ್ನ ಸೋಲಿಗೆ ಕಾರಣ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲೇ ಈಗ ಎಚ್ಚರಿಕೆ ಹೆಜ್ಜೆನ ಇಡ್ಲಿಕ್ಕೆ ದೇವೇಗೌಡರು ಮುಂದಾಗಿರುವಂತದ್ದು. ಎಲ್ಲಾ ಮಾತುಕತೆ ಆದ್ರೂ ಕೂಡ ಇನ್ನೂ ಫೈನಲೈಸ್ ಆಗ್ಬೇಕಾಗಿರುವಂತ. ಯಾಕಂತಂದ್ರೆ ಇನ್ನು 8 ಕ್ಷೇತ್ರಗಳಲ್ಲಿ JDS ಬಹುತೇಕ ಮೂರು ಕ್ಷೇತ್ರಗಳನ್ನು ಬಿಟ್ಟರೆ ಇನ್ಯಾವ ಕ್ಷೇತ್ರಗಳನ್ನು ಕೂಡ ಇನ್ನೂ ಫೈನಲ್ ಮಾಡಿಲ್ಲ. ಅಂತಿಮವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಕೂತ್ಕೊಂಡು ಫೈನಲ್ ಮಾಡೋವರೆಗೂ ಕೂಡ ಈ ಕ್ಷೇತ್ರಗಳು ಅಂತಿಮ ಆಗೋದಿಲ್ಲ. ಸೊ ಹಾಗಾಗಿನೇ ಬೆಂಗಳೂರು ಉತ್ತರ ಮತ್ತೆ ತುಮಕೂರು ಕ್ಷೇತ್ರ 2 ಕೂಡ ದೇವೇಗೌಡರ ಆಯ್ಕೆ ಆಗಿರುವಂತದ್ದು. ತುಮಕೂರಿನಲ್ಲಿ ಹೆಚ್ಚು JDS ನ ಶಾಸಕರಿರೋದ್ರಿಂದ ಅಲ್ಲಿ ನನಗೆ ಸೇಫ್ ಅನ್ನುವಂತಹ ನಿಟ್ಟಿನಲ್ಲಿ ದೇವೇಗೌಡರು ಆ ಕಡೆ ಮುಖ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಶ್ರೀನಿವಾಸ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.